ಸುಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ರವೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಈ ರವೆ ದೋಸೆಗೆ ಬೇಕಾಗಿರುವಂತ ಸಾಮಗ್ರಿಗಳು: 3/4 ಕಪ್ ಸಣ್ಣ ರವೆ ಅಥವಾ ಚಿರೋಟಿ ರವೆ, 1 ಟೀ ಸ್ಪೂನ್ ಜೀರಿಗೆ, 1/4 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಮೈದಾ ಹಿಟ್ಟು, ಅರ್ಧ ಟೀ ಸ್ಪೂನ್ ಉಪ್ಪು. ಈ ಸೈಜಿಂದು 2 ಮೆಣಸಿನಕಾಯಿ ಉಪಯೋಗಿಸಿದ್ದೀನಿ. ಮೆಣಸಿನಕಾಯಿ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ. 2 ದೊಡ್ಡ ಚಮಚದಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಆನಿಯನ್ ರವೆ ದೋಸೆ ಮಾಡೋದಾದರೆ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿರಿ. 2.5 3 ಕಪ್ನಷ್ಟು ನೀರು, ಮತ್ತು ದೋಸೆ ಮಾಡೋಕ್ಕೆ ಸ್ವಲ್ಪ ಎಣ್ಣೆ. ಮೊದಲಿಗೆ ನಾವು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ರವೆ ಮತ್ತು ಉಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು, ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ಮಿಕ್ಸ್ ಮಾಡಿ, ಇಲ್ಲಾಂತಂದರೆ ಒಂದು ಚಮಚದಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದ್ಸಲ ಇದು ಮಿಕ್ಸ್ ಆದಮೇಲೆ ಚೆನ್ನಾಗಿ ಇದಕ್ಕೆ ಜೀರಿಗೆ ಹಾಕೋಣ. ಆ್ಯಕ್ಚುಲಾಗಿ ಮೆಣಸಿನ್ಕಾಯಿನೂ ಈಗಲೇ ಹಾಕಿ ಇಡಬಹುದು, ಆದರೆ ಮೆಣಸಿನ್ಕಾಯಿ ಖಾರನೂ ಬಿಡುತ್ತೆ. ಸೊ ನಿಮಗೆ ಖಾರ ಬೇಡ ಅಂತಂದರೆ ಮಾಡಬೇಕಾದ್ರೆ ಈ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಬೇಕು ಅನ್ನೋದಾದರೆ ಮುಂಚೆನೇ ಕಲಸಿಡಬೇಕು. ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಸೊ ನೀರು ಹಾಕೋಣ. ನೀರು 2.5 3 ಕಪ್ ಅಂತ ಹೇಳಿದ್ದೀನಿ. ಫಸ್ಟ್ 2.5 ಕಪ್ ಹಾಕಿ ನೋಡಿ. ಈ ದೋಸೆ ಹಿಟ್ಟು ಮತ್ತೆ ಸ್ವಲ್ಪ ನೀರಾಗೇ ಇರಬೇಕು, ನೀರು ದೋಸೆ ಮಾಡೋ ಥರ. ಚೆನ್ನಾಗಿ ಗಂಟುಗಳಿಲ್ದಂಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಇಟ್ಟಿರಬೇಕು. ಯಾಕೆಂದರೆ ಅದೆಲ್ಲ ಸ್ವಲ್ಪ ರವೆ ಮತ್ತು ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ನೆನಿಬೇಕು. ಮನೆಯಲ್ಲಿ ಹುಳಿ ಮೊಸರು ಅಥವಾ ಮಜ್ಜಿಗೆ ಇದ್ದರೆ ನೀರಿನ ಬದಲಾಗಿ ನೀವು ಅದನ್ನೇ ಉಪಯೋಗಿಸ್ಬೋದು. ಆವಾಗ ಒಂದು 10 ನಿಮಿಷ ಇಟ್ಟಿದ್ರೆ ಸಾಕು. 10 ನಿಮಿಷ ಇಟ್ಟು ದೋಸೆ ಮಾಡ್ಕೋಬೋದು. ಬರೀ ನೀರಲ್ಲೇ ಇದನ್ನು ಕಲಿಸ್ತೀನಿ ಅಂತಂದರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಇದನ್ನು ನೆನೆಯಕ್ಕೆ ಇಡಬೇಕಾಗತ್ತೆ. ಈಗ ಒಂದು ಅರ್ಧ ಗಂಟೆ ಆಯಿತು ನೆನೆಸಿಟ್ಟು ಮಿಕ್ಸ್ ಮಾಡಿ ನೋಡೋಣ. ಇದೊಂದು ಸ್ವಲ್ಪ ತಿಕ್ಕಾಗಿದೆ ಬ್ಯಾಟರು, ಸೊ ಇನ್ನೊಂದು 1/4 ಕಪ್ ಅಷ್ಟು ನೀರು ಹಾಕ್ತೀನಿ. ಈಗ ಈ ದೋಸೆ ಹಿಟ್ಟು ರೆಡಿಯಾಗಿದೆ. ಕಾವಲಿನ ಬಿಸಿಗಿಡೋಣ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮೀಡಿಯಂ ಹೀಟಲ್ಲಿ ಬಿಸಿಗಿಡೋಣ. ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ. ಚೆಕ್ ಮಾಡೋಕ್ಕೆ ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಸಿಜಲ್ ಆಗಬೇಕು. ಬಿಸಿಯಾಗಿರೋ ಈ ಕಾವಲಿ ಮೇಲೆ ಇನ್ನೊಂಚೂರು ಎಣ್ಣೆನ ಸವರ್ಬಿಟ್ಟು ಈ ದೋಸೆ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಸೌಟ್ ಪೂರ್ತಿ ತಗೊಂಡು ಸುಮ್ಮನೆ ಹೀಗೆ ಹಾಕ್ಕೊಂಡು ಹೋಗೋದು ಅಷ್ಟೇ. ಹೀಗೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಾಕ್ಬಿಟ್ಟು ಮುಚ್ಚಿ 1.5 2 ನಿಮಿಷ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಆಗುವಷ್ಟು ಬೇಯಲಿ. 2 ನಿಮಿಷ ಆಗಿದೆ. ಈಗೆಲ್ಲ ಒಂದು ಸ್ವಲ್ಪ ಇಲ್ಲೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಕಾಣ್ತಾ ಇದೆ. ಇದನ್ನು ನಿಧಾನಕ್ಕೆ ಒಂದು ಮಗ್ಚಿಕಾಯಿನಲ್ಲಿ ಹೀಗೆ ಉಲ್ಟಾ ಹಾಕಿ, ಉಲ್ಟಾ ಹಾಕಿದ್ಮೇಲೂ 1 ನಿಮಿಷ ಈ ಕಡೆನೂ ಬೇಯಬೇಕು. 1 ನಿಮಿಷ ಆಯಿತು. ಈಗ ತೆಗೆದು ನೋಡಿ, ಎಲ್ಲ 2 ಕಡೆನೂ ಕೆಂಪಾಗಿದೆ. ಇನ್ನೊಂದು ಮಾಡೋಕ್ಕೆ ಮುಂಚೆ ಮತ್ತೆ ಎಣ್ಣೆ ಹಚ್ಚಿ ಮತ್ತೆ ಹಿಟ್ಟನ್ನು ಮಿಕ್ಸ್ ಮಾಡಿ ಅದೇ ಥರ ಹಾಕೋದು. ಈ ಥರ ಈರುಳ್ಳಿ ರವೆ ದೋಸೆ ಮಾಡಬೇಕು ಅಂದ್ರೂ ಸ್ವಲ್ಪ ಇದನ್ನು ಗ್ರೀಸ್ ಮಾಡಿ ಮೊದಲಿಗೆ ಈ ಈರುಳ್ಳಿನ ತವ ಮೇಲೇ ಹಾಕ್ಬಿಡಿ. ಹೀಗೆ ಇದ್ರ ಮೇಲೆ ದೋಸೆ ಹಿಟ್ಟನ್ನು ಹಾಕೋದು. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮುಚ್ಚಿಬಿಟ್ಟು 2 ನಿಮಿಷ ಬೇಯಲಿ. 2 ನಿಮಿಷ ಆಯಿತು. ಸೊ ಸೇಮ್ ವೇ ಇದನ್ನು ಮತ್ತೆ ತಿರುಗಿಸಿ ಹಾಕಿದ್ಮೇಲೆ 1 ನಿಮಿಷ ಬೇಯಲಿ. ಈರುಳ್ಳಿ ರವೆ ದೋಸೆ ಕೂಡ ರೆಡಿಯಾಗಿದೆ. ಒಂದೇ ಹಿಟ್ಟಿನಲ್ಲಿ ನೀವು ಮಾಮೂಲಿ ಸಾದಾ ರವೆ ದೋಸೆ ಮತ್ತು ಈರುಳ್ಳಿ ರವೆ ದೋಸೆನೂ ಮಾಡ್ಕೋಬೋದು. ಸೊ ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ಥ್ಯಾಂಕ್ ಯು.